ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರೀಡರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಈ ಲೈವ್ ಯಾಕೆ ಬಂದಿರೋದಂದ್ರೆ ಡಿ ಬಿ ಎಂ ಎಸ್ ಫುಲ್ ಏನ್ ಮಾಡಲ್ ಕ್ವಶನ್ ಪೇಪರ್ ಇದೆ ಫೋರ್ತ್ ಸೆಮಿಸ್ಟರ್ ಅವ್ರಿಗೆ, ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಯಾವ ತರ ನೀವು ಆನ್ಸರ್ ಮಾಡಬೇಕು, ಏನ್ ಕ್ವಶನ್ಸ್ ಕೇಳಿದಾರೆ ಅಂತ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಲೈವ್ ಬಂದಿರೋದು. ಓಕೆ, ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಇದು ಸಬ್ಜೆಕ್ಟ್ ಅಂಡ್ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 403. ಸೊ ಇದು ನಿಮ್ಗೆ 9ನೇ ತಾರೀಕು ಎಕ್ಸಾಮ್ ಇದೆ. ಓಕೆನಾ? ಸೊ ಯಾರೆಲ್ಲ ಇದುವರೆಗೂ ಈ ತರ ವಿಡಿಯೋ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಇನ್ ಡೆಪ್ತ್ ಆಗಿ ಇಲ್ಲಿ ಇನ್ ಡೆಪ್ತ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಮತ್ತೆ ಯಾವ ತರ ನೀವು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಈ ತರ ಕ್ವಶನ್ಸ್ ಬಂದ್ರೆ ಅಂತ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ನಾನೀಗ ಈ ವಿಡಿಯೋದಲ್ಲಿ ಜಸ್ಟ್ ಮಾಡಲ್ ಕ್ವಶನ್ ಪೇಪರ್ಸ್ ನ ಫುಲ್ ಆನ್ಸರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಸ್ಕೀಮ್ ಆಫ್ ಎವಲ್ಯೂಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಮೊದಲನೇ ಕ್ವಶನ್ ನೋಡಿ. ಸೊ ಮಾಡಲ್ 1, ಸೊ ಅದರೊಳಗೆ ಪಾರ್ಟ್ ಎ ಅಂತ ಇರುತ್ತೆ. ಸೊ 1A ಕ್ವಶನ್ ಏನಂದ್ರೆ, ವಾಟ್ ಈಸ್ ಡೇಟಾಬೇಸ್, ಎಕ್ಸ್ಪ್ಲೈನ್ ದಿ 3 ಸ್ಕೀಮ್ ಆರ್ಕಿಟೆಕ್ಚರ್ ವಿತ್ ನೀಟ್ ಡಯಾಗ್ರಾಮ್. ಆಲ್ಮೋಸ್ಟ್ ಆಲ್ ಈ ಕ್ವಶನ್ ರಿಪೀಟ್ ಆಗಿರುತ್ತೆ. ಸೊ ಎಲ್ಲ ನೀವು ಏನು ನಿಮ್ ಸೀನಿಯರ್ಸ್ ಕೂಡ ಬರ್ದಿರ್ತಾರೆ, ಈಗ ನೀವು 2ನೇ ಬ್ಯಾಚ್ ಬರೀತಿರೋದ್ರಿಂದ ಸೊ ಈ ಕ್ವಶನ್ ರಿಪೀಟೆಡ್ ಆಗಿರುತ್ತೆ. ಸ್ಕೀಮ್ ಆಫ್ ಎವಲ್ಯೂಷನ್ ಕೂಡ ಶೇರ್ ಮಾಡಿ ಇದೇ ತರ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲೂ ಕೂಡ ನೀವು ವಾಚ್ ಮಾಡ್ತಾ ಹೋಗೋದು. ಸೊ ಈ ತರ ವಾಟ್ ಈಸ್ ಡೇಟಾಬೇಸ್ ಅಂತ ಕ್ವಶನ್ ಕೇಳಿದ್ರೆ ನೀವೇನ್ ಆನ್ಸರ್ ಮಾಡಬೇಕು? ಎ ಡೇಟಾಬೇಸ್ ಇಸ್ ಎ ಸ್ಟ್ರಕ್ಚರ್ ಆಫ್ ಕಲೆಕ್ಷನ್ ಆಫ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಅಂಡ್ ಮ್ಯಾನೇಜ್ಡ್ ಎಲೆಕ್ಟ್ರಾನಿಕಲಿ. ಸೊ ಪಾಯಿಂಟ್ ವೈಸ್ ಬರೀಬೇಕು ನೀವು. ಇದೇ ವರ್ಡ್ ಅನ್ನ ಪಾಯಿಂಟ್ ವೈಸ್ ಬರಬೇಕು. ಇಲ್ಲೇನಿದೆಯಲ್ಲ, ಸೊ ಇದು ಪಾಯಿಂಟ್ ವೈಸ್ ಇಲ್ಲ ಸೊ ಸದ್ಯಕ್ಕೆ. ಸೊ ನಮ್ಮ ಟೀಮ್ ಅವ್ರು ಕ್ರಿಯೇಟ್ ಮಾಡೋದು ಇದನ್ನ ಪಾಯಿಂಟ್ ವೈಸ್ ಬರಬೇಕು. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ತರ ಪಾಯಿಂಟ್ ವೈಸ್ ಬರಬೇಕು ಆನ್ಸರ್ಸ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಇದರ ಪಾಯಿಂಟ್ ವೈಸ್ ಬರಬೇಕು. ಡೇಟಾಬೇಸ್ ಸಿಂಪಲ್ ವರ್ಡ್ ಅಲ್ಲಿ, ಒಂದ್ ವರ್ಡ್ ಅಲ್ಲಿ ಅರ್ಥ ಆಗ್ಬಿಡ್ಬೇಕು ಎವಾಲ್ಯೂಟರ್ ಗೆ. ಸೊ ಜಾಸ್ತಿ ಅವ್ರು ಓದಕ್ ಹೋಗೋದೇ ಇಲ್ಲ. ಜಸ್ಟ್ ಏನು ಅಂದ್ರೆ ವಾಟ್ ಈಸ್ ಡೇಟಾಬೇಸ್ ಅಂತ ಕ್ವಶನ್ ಕೇಳಿದ್ರು ಅವರು. ಸೊ ಅದಕ್ಕೆ ಇಷ್ಟು ಪಾಯಿಂಟ್ ವೈಸ್ 2 ಪಾಯಿಂಟ್ ಬರೆದ್ರೆ ಸಾಕು ಅವ್ರಿಗೆ. ಎ ಡೇಟಾಬೇಸ್ ಇಸ್ ಎ ಸ್ಟ್ರಕ್ಚರ್ಡ್ ಕಲೆಕ್ಷನ್ ಆಫ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಅಂಡ್ ಮ್ಯಾನೇಜ್ ಎಲೆಕ್ಟ್ರಾನಿಕಲಿ. ಅಷ್ಟೇ. ಏನು ಡೇಟಾಬೇಸ್ ಅಂದ್ರೆ ಇದು ಕಲೆಕ್ಷನ್ ಆಫ್ ಡೇಟಾ ಅಷ್ಟೇ ಅದು ವರ್ಡ್. ಬಟ್ ಇದನ್ನ ಇನ್ ಡೆಪ್ತ್ ನೀವು ಏನ್ ಮಾಡ್ತದೋ ಸ್ಟೋರ್ ಮಾಡ್ಕೊಳ್ಳುತ್ತೆ ಮತ್ತೆ ಮ್ಯಾನೇಜ್ ಆನ್ ಎಲೆಕ್ಟ್ರಾನಿಕಲಿ. ಓಕೆನಾ? ಇಟ್ ಅಲೋಸ್ ಫಾರ್ ದಿ ಸ್ಟೋರೇಜ್, ರಿಟ್ರೀವಲ್, ಮಾಡಿಫಿಕೇಶನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಡೇಟಾ. ಇದೇನ್ ಮಾಡುತ್ತೆ? ಇಟ್ ಅಲೋಸ್ ಟು ಫಾರ್ ದಿ ಸ್ಟೋರೇಜ್, ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಮಾಡಿಫಿಕೇಶನ್ ಅಂದ್ರೆ ಸೊ ಅಪ್ಡೇಟ್ ಮಾಡೋದಕ್ಕೆ, ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಡೇಟಾ. ಸೊ ಆರ್ಗಾನಿಕಲಿ ಮ್ಯಾನೇಜ್ ಮಾಡೋದಕ್ಕೆ ಡೇಟಾನ ಇದು ಅಲೋ ಮಾಡುತ್ತೆ. ಡೇಟಾ ಬೇಸಸ್ ಆರ್ ಯೂಸ್ಡ್ ಟು ಆರ್ಗನೈಸ್, ಸ್ಟೋರ್ ಅಂಡ್ ಮ್ಯಾನೇಜ್ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಎಫಿಷಿಯಂಟ್ಲಿ. ಇದೊಂದು ಈ ಸಬ್ಜೆಕ್ಟ್ ನನಗೆ ಒಂದು ಕಾಲದಲ್ಲಿ ಹೆಂಗಂದ್ರೆ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಸೊ ಇದು ನಾನು ಡಿಪ್ಲೊಮಾ ಓದ್ಬೇಕಾದ್ರೆ DBMS ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ನಾನು 90 ಮಾರ್ಕ್ಸ್ ಈ ಸಬ್ಜೆಕ್ಟ್ ಅಲ್ಲಿ ತೆಗ್ದಿದ್ದೆ. ಯಾಕಂದ್ರೆ ಸೊ ನಾನು ಇನ್ ಡೆಪ್ತ್ ಆಗಿ ಈ ಕಾನ್ಸೆಪ್ಟ್ ನ ಓದ್ತಾ ಇದ್ದೆ. ಸೊ ನೈಟ್ ಎಲ್ಲ ನಾನು ಎಷ್ಟು ಗಂಟೆಗೆ ಓದ್ತಾ ಇದ್ದೆ? ಒಂದು 3-4 ಗಂಟೆಗೆ ಇದೇ ಸಬ್ಜೆಕ್ಟ್ ಬಗ್ಗೆ ಇನ್ ಡೆಪ್ತ್ ಆಗಿ ಓದ್ತಾ ಇದ್ದೆ. ಸೊ ನಾನು ಯೂಸ್ ಮಾಡ್ತಿದ್ದು ಲೆಕ್ಚರರ್ ವಿಡಿಯೋ ಯಾವ್ದು ಅಂದ್ರೆ ಜೆನ್ನಿ ಲೆಕ್ಚರಿಂಗ್ ವಿಡಿಯೋಸ್. ಸೊ ಮೇಡಮ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ನಾನು ನೋಡ್ಕೊಂತ ಬರ್ಕೊಂತ ಇದು ಮಾಡ್ತಾ ಇದ್ದೆ. ಸೊ ಇದು ನಿಮಗೆ ಅರ್ಥ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ನನಗೆ ಅರ್ಥ ಆಗ್ತಿಲ್ಲ ಅಂತ ಕಾಮೆಂಟ್ ಅಲ್ಲಾದ್ರೂ ತಿಳಿಸಿ, ಅಥವಾ ಆಯ್ತಾ ನಾನು ಸರಿ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈಗ ಜಸ್ಟ್ ಎಕ್ಸಾಮ್ ಪರ್ಪಸ್ ಏನ್ ಬೇಕು ಅದನ್ನ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೆಕ್ಸ್ಟ್, ದಿ ಡೇಟಾ ಇನ್ ಎ ಡೇಟಾಬೇಸ್ ಇಸ್ ಟಿಪಿಕಲಿ ಸ್ಟೋರ್ಡ್ ಇನ್ ಟೇಬಲ್ಸ್ ವಿತ್ ರೋಸ್ ಅಂಡ್ ಕಾಲಮ್ಸ್. ಸೊ ಈ ಡೇಟಾ ನಮ್ಮ ಇನ್ಫಾರ್ಮೇಶನ್ ಒಂದು ಇನ್ಫಾರ್ಮೇಶನ್ ಯಾವ ತರ ಇರುತ್ತೆ? ಸೊ ನೇಮ್ ಇರುತ್ತೆ, USN ಇರುತ್ತೆ, ಮತ್ತೆ ನಾವು ಜೆಂಡರ್ ಯಾವ್ದು, ಏಜ್ ಏನು ಅಂತ ಇರುತ್ತಲ್ವಾ. ಸೊ ಅದನ್ನ ಏನ್ ಮಾಡ್ತಾ ಇರೋದು, ರೋ ಇನ್ ಟೇಬಲ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಡೇಟಾಬೇಸ್ ಆಲ್ಮೋಸ್ಟ್ ಎಲ್ಲ ಯಾವ ತರ ಸ್ಟೋರ್ ಆಗುತ್ತೆ? ಟೇಬಲ್ ಫಾರ್ಮೆಟ್ ಸ್ಟೋರ್ ಆಗ್ತಾ ಇರುತ್ತೆ. ಅದು ಯಾವ ತರ ಅಂದ್ರೆ ರೋ ಮತ್ತೆ ಕಾಲಮ್ಸ್ ತರ ಸ್ಟೋರ್ ಆಗ್ತದೆ. ಅದನ್ನ ಇಲ್ಲಿ ಹೇಳಿರೋದು. ಟೇಬಲ್ ಯಾವ ತರ ಸ್ಟೋರ್ ಆಗುತ್ತೆ? ರೋ ಮತ್ತೆ ಕಾಲಮ್ ತರ ಸ್ಟೋರ್ ಆಗಿತ್ತು. ಟೇಬಲ್, ರೋ, ಕಾಲಮ್ಸ್ ಈ ತರ ಸ್ಟೋರ್ ಆಗುತ್ತೆ. 3 ಸ್ಕೀಮ್ ಆರ್ಕಿಟೆಕ್ಚರ್ ಇಷ್ಟು ಬರೆದ್ರೆ ಸಾಕು ನಿಮ್ಗೆ. ಸೊ ಇದು 10 ಮಾರ್ಕ್ಸ್ ಕ್ವಶನ್ಸ್ ಇದೆ. ನೀವು ಇದನ್ನ ಇಷ್ಟು ಬರೆದ್ರೆ ಸಾಕು. ಇದ್ರಿಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ನೀವು ಮ್ಯಾಕ್ಸಿಮಮ್ 2 ಪಾಯಿಂಟ್ಸ್. ಇದೊಂದು ಪಾಯಿಂಟ್. ವಾಟ್ ಈಸ್ ಡೇಟಾಬೇಸ್? ಡೇಟಾಬೇಸ್ ಅಂದ್ರೆ ಸ್ಟ್ರಕ್ಚರ್ಡ್ ಕಲೆಕ್ಷನ್ ಆಫ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಅಂಡ್ ಮ್ಯಾನೇಜ್ ಎಲೆಕ್ಟ್ರಾನಿಕಲಿ. ಈ ಕ್ವಶನ್ ಬರೆದ್ರೆ ಇದೊಂದು ಪಾಯಿಂಟ್. ನೆಕ್ಸ್ಟ್, ಇಟ್ ಅಲೋಸ್ ಫಾರ್ ದಿ ಸ್ಟೋರೇಜ್, ರಿಟ್ರೀವಲ್, ಮಾಡಿಫಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಡೇಟಾ ಅಂತ ಬರೆದ್ರೆ ಸಾಕು. ಇವೆರಡು ಆಪ್ಷನ್ ಅಲ್ಲಿ ಪಾಯಿಂಟ್ಸ್. ಸೊ ಬರೆದ್ರೆ ಬರೀಬಹುದು, ಬಿಟ್ರೆ ಬಿಡ್ಬೋದು. ನೆಕ್ಸ್ಟ್, 3 ಸ್ಕೀಮಾ ಆರ್ಕಿಟೆಕ್ಚರ್. 3 ಸ್ಕೀಮಾ ಆರ್ಕಿಟೆಕ್ಚರ್ ಯಾವ ತರ ಇರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. 3 ಸ್ಕೀಮಾ ಆರ್ಕಿಟೆಕ್ಚರ್ ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಸೊ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಹೆಲ್ಪ್ಸ್ ಸಪರೇಟ್ ಯೂಸರ್ ವ್ಯೂ ಆಫ್ ಡೇಟಾಬೇಸ್ ಫ್ರಮ್ ಆಕ್ಚುಯಲ್ ಫಿಸಿಕಲ್ ಸ್ಟೋರೇಜ್. ಏನ್ ಫಿಸಿಕಲ್ ಸ್ಟೋರೇಜ್ ಅಲ್ಲಿ ಇರುತ್ತಲ್ಲ, ಸೊ ಲೈಕ್ ಈಗ ಒಂದು ಹಾರ್ಡ್ ಡಿಸ್ಕ್, ಅದರಲ್ಲಿ ನಾವು ಎಷ್ಟೊಂದು ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ಬೋದು. ಲೈಕ್ 1 TB, 1 GB ನಾವು ಕೇಳಿರ್ತೀವಿ. 1 GB, 2 GB, 15 GB ಈ ತರ 1 TB ವರೆಗೂ ನಾವು
ಫಿಸಿಕಲ್ ಸ್ಟೋರೇಜ್ ನೋಡಿರ್ತೀವಿ ಮತ್ತೆ ಕೇಳಿರ್ತೀವಿ. ಸ್ಟೂಡೆಂಟ್ ಆಗಿ ನೀವು ನೋಡಿರ್ತೀರ, ಪ್ರತಿಯೊಬ್ರು ಕೂಡ ನೋಡಿರೋದು. ಕಂಪ್ಯೂಟರ್ ಸೈನ್ಸ್ ಏನಾದ್ರು ಓದ್ತಿರ್ತಾರೆ ಮತ್ತೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವರೆಲ್ಲ ನೋಡಿರ್ತಾರೆ. ಓಕೆನಾ. ಅದ್ರೊಳಗೆ ಫಿಸಿಕಲ್ ಸ್ಟೋರೇಜ್ ನಾವು ಫೀಡ್ ಮಾಡ್ತಾ ಇರ್ತೀವಿ ಡೇಟಾನ, ಅದಕ್ಕೆ ಪುಷ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಫಿಸಿಕಲ್ ಆಗಿ ಯಾವ ತರ ಒಂದು ವರ್ಚುವಲ್ ಆಗಿರುತ್ತೆ, ಆಯ್ತಾ, ಆಕ್ಚುಲ್ ಯಾವ ತರ ಇರುತ್ತೆ ಅಂತ ಈ 3 ಸ್ಕೀಮ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಇಟ್ ಇನ್ವಾಲ್ವ್ಸ್ 3 ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್. ಏನೇನೋ ಇದು ಎಲ್ಲಿ 3 ಎಷ್ಟು ಲೆವೆಲ್ಗೆ ಅಬ್ಸ್ಟ್ರಾಕ್ಷನ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ 3 ಲೆವೆಲ್ ಅಬ್ಸ್ಟ್ರಾಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಫಸ್ಟ್ ಒನ್ ಯಾವ್ದು ಅಂದ್ರೆ ಇಂಟರ್ನಲ್ ಸ್ಕೀಮಾ. ಸೊ ಇದನ್ನ ನಾವು ಫಿಸಿಕಲ್ ಸ್ಕೀಮಾ ಅಂತನಾದ್ರೂ ಕರಿಬಹುದು. ಓಕೆನಾ. ಸೊ ಇಂಟರ್ನಲ್ ಸ್ಕೀಮಾ ಅಂತ ಅದ್ರ ಬದಲಿಗೆ ಫಿಸಿಕಲ್ ಸ್ಕೀಮಾ ಅಂತನಾದ್ರೂ ಕರಿಬಹುದು. ಇದ್ರೊಳಗೆ ಇಂಟರ್ನಲ್ ಸ್ಕೀಮಾ ಅಂತಂದ್ರೆ ಇದ್ರೊಳಗೆ ಯಾವ ತರ ಏನೇನು ಡೇಟಾ ಲಾಜಿಕಲಿ ವರ್ಕ್ ಆಗ್ತಿರುತ್ತೆ, ಏನೇನು ಹ್ಯಾಂಡಲ್ ಮಾಡುತ್ತೆ ಅಂತ ಈಗ ತಿಳ್ಕೊಳ್ತಾವೆ ಇಂಟರ್ನಲ್ ಸ್ಕೀಮಾ. ಓಕೆನಾ. ಸೊ ಇದಕ್ಕೆ ಡಯಾಗ್ರಾಮ್ ಇದೆ, ನಿಮಗೆ ಡಯಾಗ್ರಾಮ್ ಲಾಸ್ಟ್ ತೋರಿಸ್ತೀನಿ ನಿಮಗೆ. ದಿಸ್ ಡಿಫೈನ್ ಹೌ ದೀಸ್ ಡೇಟಾ ಈಸ್ ಆಕ್ಚುಲಿ ಸ್ಟೋರ್ಡ್ ಇನ್ ಡೇಟಾ ಬೇಸ್. ಓಕೆನಾ. ಸೊ ಇದು ಏನ್ ಡಿಫೈನ್ ಮಾಡುತ್ತೆ, ಹೌ ದಿ ಡೇಟಾ ಈಸ್ ಆಕ್ಚುಲಿ ಸ್ಟೋರ್ಡ್ ಇನ್ ದಿ ಡೇಟಾ ಬೇಸ್. ಓಕೆನಾ. ಸೊ ಇದು ಹ್ಯಾಂಡಲ್ ಮಾಡುತ್ತೆ. ಇದೇನ್ ಡಿಫಿನೇಷನ್ ಮಾಡುತ್ತೆ ಅಂದ್ರೆ ಯಾವ ತರ ಆಕ್ಚುಲಿ ಸ್ಟೋರ್ ಆಗ್ತಾ ಇರುತ್ತೆ ಡೇಟಾ ಬೇಸ್ ಅಂತ ತೋರಿಸ್ತಾ ಇರುತ್ತೆ. ಇಟ್ ಡೀಲ್ಸ್ ವಿತ್ ದಿ ಫಿಸಿಕಲ್ ಸ್ಟೋರೇಜ್ ಆಫ್ ದಿ ಡೇಟಾ ಆನ್ ಡಿಸ್ಕ್ ಅಂಡ್ ದಿ ಡೇಟಾ ಸ್ಟ್ರಕ್ಚರ್ ಯೂಸ್ಡ್ ಫಾರ್ ದಿ ಸ್ಟೋರೇಜ್, ಇಂಡೆಕ್ಸಿಂಗ್ ಅಂಡ್ ಹೌ ದಿ ಡೇಟಾ ಈಸ್ ಆರ್ಗನೈಸ್ಡ್ ಆನ್ ಸ್ಟೋರೇಜ್ ಮೀಡಿಯಂ. ಓಕೆನಾ. ಸೊ ಅಂದ್ರೆ ಇದು ಏನು ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ, ಫಿಸಿಕಲ್ ಸ್ಟೋರೇಜ್ ಆಫ್ ದಿ ಡಿಸ್ಕ್ ಮತ್ತೆ ಡೇಟಾ ಸ್ಟ್ರಕ್ಚರ್ ಯೂಸ್ಡ್ ಫಾರ್ ದಿ ಸ್ಟೋರೇಜ್, ಇಂಡೆಕ್ಸಿಂಗ್, ಹೌ ದಿ ಡೇಟಾ ಆರ್ಗನೈಸ್ಡ್ ಆನ್ ದಿ ಸ್ಟೋರೇಜ್ ಮೀಡಿಯಾ. ಇದ್ರ ಈ ಎರಡರ ಮಧ್ಯ ಇಷ್ಟರ ಮಧ್ಯ ಕಮ್ಯುನಿಕೇಶನ್ ಮಾಡ್ತಾ ಡೀಲ್ ಮಾಡ್ತಾ ಇರತ್ತೆ. ಹೆಂಗೆ ಅಂದ್ರೆ ಈಗ ಫಿಸಿಕಲ್ ಸ್ಟೋರೇಜ್ ಇದೆ, ನಮ್ಮ ಹತ್ರ ಒಂದು ಫಿಸಿಕಲ್ ಸ್ಟೋರೇಜ್ ಇದೆ. ಸೊ ಆ ಫಿಸಿಕಲ್ ಸ್ಟೋರೇಜ್ ನಾವು ಒಂದು 15 GB ಅಷ್ಟು ಡೇಟಾನ ನಾವು ಪುಷ್ ಮಾಡಬಹುದು ಅಂತ ಅಂದ್ಕೊಂಡಿರ್ತೀವಲ್ವಾ. ಸೊ ಅಷ್ಟನ್ನ ಯಾವ ತರ ಹೋಗಿ ಆರ್ಗನೈಸ್ ಆಗ್ಬೇಕು, ಮತ್ತೆ ಅದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ನಮ್ಮ ಒಂದು ಇಮೇಜ್ ಒಂದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಸೊ ಅದ್ರ ಇಂಡೆಕ್ಸಿಂಗ್ ವ್ಯಾಲ್ಯೂ ಎಷ್ಟು, ಅದ್ರ ಇಷ್ಟು ಇನ್ಫಾರ್ಮೇಶನ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ, ಸೊ ಈ ಫಿಸಿಕಲ್ ಸ್ಟೋರೇಜ್ ಡೇಟಾ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದ್ರ ಜೊತೆ ಇಲ್ಲಿ ಡೀಲ್ ಮಾಡೋದೇ ಈ ಇಂಟರ್ನಲ್ ಸ್ಕೀಮಾ. ಓಕೆನಾ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್, ದಿಸ್ ಲೆವೆಲ್ ಈಸ್ ಕನ್ಸರ್ನ್ಡ್ ವಿತ್ ಪರ್ಫಾರ್ಮೆನ್ಸ್ ಅಂಡ್ ಆಪ್ಟಿಮೈಸೇಷನ್. ಸೊ ಈ ಪಾಯಿಂಟ್ ಕೂಡ ನೀವು ಬರೀ. ಇದೇನು ಅಂದ್ರೆ, ಸೊ ಈ ಲೆವೆಲ್ ಅಲ್ಲಿ ಏನು ಕನ್ಸರ್ನ್ ಮಾಡುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್, ಯಾವ ತರ ಡೇಟಾ ಪುಷ್ ಆಗ್ತಿರುತ್ತೆ, ಪಾಪ್ ಆಗ್ತಾ ಇರುತ್ತೆ, ಯಾವ ತರ ನಾವು ಅಪ್ಡೇಟ್ ಮಾಡಬಹುದು, ಯಾವ ತರ ಪುಲ್ ಮಾಡಬಹುದು ಡೇಟಾನ, ಮತ್ತೆ ಆಪ್ಟಿಮೈಸೇಷನ್ ಅಂದ್ರೆ ಎಷ್ಟು ಟೈಮ್ ಅಲ್ಲಿ, ಓಕೆನಾ, ಎಷ್ಟು ಟೈಮ್ ಅಲ್ಲಿ ಇದು ಆಗ್ತಾ ಇರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಎರಡನೇ ಸ್ಕೀಮಾ ಯಾವ್ದು ಅಂದ್ರೆ ಕಾನ್ಸೆಪ್ಷನಲ್ ಸ್ಕೀಮಾ. ಇದನ್ನ ಇಟ್ ಆಲ್ಸೋ ನಾವು ಏನಂತ ಕರಿಬಹುದು ಅಂದ್ರೆ ಲಾಜಿಕಲ್ ಸ್ಕೀಮಾ ಅಂತ ನಾದ್ರೂ ಕರಿಬಹುದು. ಈ ಲಾಜಿಕಲ್ ಸ್ಕೀಮಾ ಏನು, ಇಟ್ ಡಿಫೈನ್ಸ್ ದಿ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದಿ ಡೇಟಾ ಇನ್ಕ್ಲೂಡಿಂಗ್ ಟೇಬಲ್ಸ್, ರಿಲೇಶನ್ಶಿಪ್ಸ್ ಅಂಡ್ ಕನ್ಸ್ಟ್ರೈಂಟ್ಸ್. ಇದೇನ್ ಡಿಫೈನ್ ಮಾಡ್ತಿದೆ, ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದಿ ಡೇಟಾ. ಲಾಜಿಕಲ್, ನಿಮ್ಗೆ ಲಾಜಿಕಲ್ ಅಂತ ವರ್ಡ್ ಅಲ್ಲೇ ಅರ್ಥ ಇದೆ ನೋಡಿ. ಏನೇನ್ ಮಾಡುತ್ತೆ, ಇದು ಅಡಿಷನ್ ಮಾಡ್ತಾರೆ, ಸಬ್ಟ್ರಾಕ್ಷನ್ ಮಾಡ್ತಿರುತ್ತೆ. ಲಾಜಿಕಲ್ ಏನೇನೋ ಒಂದು ವರ್ಕ್ ಆಗ್ತಾ ಇದ್ರು ಮ್ಯಾಥಮೆಟಿಕಲ್ ಆಗಿ, ಅಥವಾ ಏನೋ ಒಂದು ಟ್ರೂ ಆರ್ ಫಾಲ್ಸ್ ಈ ತರ ಇರುತ್ತಲ್ಲ. ಸೊ ಅದ್ರ ಡೇಟಾ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಟೇಬಲ್ ಯಾವ ತರ ಇರುತ್ತೆ, ಮತ್ತೆ ರಿಲೇಶನ್ಶಿಪ್ಸ್ ಒಂದೊಂದು ಟೇಬಲ್ಗೂ ಒಂದೊಂದು ವ್ಯಾಲ್ಯೂಸ್ ಯಾವ ತರ ರಿಲೇಶನ್ಶಿಪ್ಸ್ ಇರುತ್ತೆ. ಮತ್ತೆ ನೀವು ಕ್ವೈರಿ ಬರೆದಿದ್ರೆ ಅದಕ್ಕೆ ಕನ್ಸ್ಟೆಂಟ್ ನೀವು ಕೊಡ್ಬೇಕು, ವೇರ್ ಕನ್ಸ್ಟೆಂಟ್, ವೇರ್ ಕಾಸು, ಮತ್ತೆ ಸೊ ಕಂಬೈನ್ ಕಾಸು, ಜಾಯಿಂಟ್ ಕಾಸು, ಇವೆಲ್ಲ ಏನ್ ಕೊಡ್ತಿರಲ್ವಾ ಕ್ಲಾಸಸ್ ನ. ಸೊ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ದಿ ಕಾನ್ಸೆಪ್ಷುಯಲ್ ಸ್ಕೀಮಾ ಸರ್ವ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಎಕ್ಸ್ಟರ್ನಲ್ ಸ್ಕೀಮಾ ಅಂಡ್ ಇಂಟರ್ನಲ್ ಸ್ಕೀಮಾ. ಸೊ ಈ ಕಾನ್ಸೆಪ್ಷನಲ್ ಸ್ಕೀಮಾ ಏನ್ ಮಾಡುತ್ತೆ ಅಂದ್ರೆ, ಸೊ ಇದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಇಂಟರ್ನಲ್ ಸ್ಕೀಮಾ ಟಾಪ್ ಲೆವೆಲ್ ಇದ್ರೆ, ಸೊ ಇನ್ನೊಂದು ಲೆವೆಲ್ ಇರುತ್ತೆ ಎಕ್ಸ್ಟರ್ನಲ್ ಸ್ಕೀಮಾ. ಸೊ ಆ ಲೆವೆಲ್ ಅವೆರಡರ ಮಧ್ಯ ಸೊ ಇದು ಬ್ರಿಡ್ಜ್ ಆಗಿ ಸೊ ಸರ್ವ್ ಮಾಡ್ತಾ ಇರುತ್ತೆ. ಅದನ್ನೇ ಈ ಪಾಯಿಂಟ್ ಅಲ್ಲಿ ಇರೋದು. ಇದ್ರಲ್ಲಿ 2 ಪಾಯಿಂಟ್ ನೀವು ಮಾಡಬಹುದು. ಓಕೆನಾ. ಸೊ ನಾನು ಹೇಳೋದಾದ್ರೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದಿಸ್ ಪ್ರೊವೈಡ್ಸ್ ಎ ಲಾಜಿಕಲ್ ವ್ಯೂ ಆಫ್ ಎಂಟೈರ್ ಡೇಟಾ ಬೇಸ್ ಅಬ್ಸ್ಟ್ರಾಕ್ಟಿಂಗ್ ಅವೇ ದಿ ಫಿಸಿಕಲ್ ಡೀಟೇಲ್ಸ್. ಸೊ ಏನು ಅಂದ್ರೆ ಇದೇನ್ ಕೊಡುತ್ತೆ, ಲಾಜಿಕಲ್ ವ್ಯೂ ಆಫ್ ದಿ ಎಂಟೈರ್ ಡೇಟಾ ಬೇಸ್. ಸೊ ಈಗ ನಾವು ಡೇಟಾ ಬೇಸ್ ನ ನಾವು ಈ ತರ ನೋಡಿರ್ತೀವಲ್ವಾ. ಸೊ ಈ ತರ ಡೇಟಾ ಬೇಸ್ ನೋಡಿರ್ತೀವಿ, ನೇಮು, ಇದು ನೇಮು, ಓಕೆನಾ. ಸೊ ಇಲ್ಲಿ USN, ಇಲ್ಲಿ ಕ್ಲಾಸ್ ಅಂತ ಹಿಂಗೆಲ್ಲ ನೋಡಿರ್ತೀವಲ್ವಾ. ಸೊ ಇದು ಒಂದು ಫಿಸಿಕಲ್ ಆಗಿದ್ರೆ, ಸೊ ಇದು ಫಿಸಿಕಲ್ ಸ್ಟೋರ್ ಆಗಿರುತ್ತೆ ಹಾರ್ಡ್ ಡಿಸ್ಕ್ ಅಲ್ಲಿ. ಇದ್ರ ಲಾಜಿಕಲ್ ವ್ಯೂ ಯಾವ ತರ ನಾವು ನೋಡ್ಬೋದು, ಸೊ ಇದ್ರ ಮುಖಾಂತರ, ಕಾನ್ಸೆಪ್ಷನ್ ವ್ಯೂ ಮುಖಾಂತರ ನಾವು ನೋಡ್ತಾ ಹೋಗ್ಬೋದು. ನೀವೇನ್ MySQL ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರ್ತಾರಲ್ವಾ, ಸೊ ಅದು ಲಾಜಿಕಲ್ ವ್ಯೂ, ಎಂಟೈರ್ ಡೇಟಾ ಬೇಸ್ ಲಾಜಿಕಲ್ ವ್ಯೂ. ಸೊ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ಆಫ್ ಡೇಟಾ ಬೇಸ್ ಅಂತ ಕೊಟ್ರೆ ಒಂದು ಏನು ಟೇಬಲ್ ಕಾಣಿಸುತ್ತೆ, ಮತ್ತೆ ಏನೋ ಒಂದು ಡೇಟಾ ಬೇಸ್ ಕಾಣಿಸುತ್ತೆ, ಅದನ್ನ ಲಾಜಿಕಲ್ ವ್ಯೂ ಅಂತ ಕರಿಬಹುದು. ಓಕೆನಾ. ನೆಕ್ಸ್ಟ್ ಮೂರನೇ ಪಾಯಿಂಟ್,
it describe what data is stored in database and the relationship between different data elements. ಓಕೆನಾ? ಸೊ ಅಂದ್ರೆ ಸೊ ಇದೇನು ಡಿಸ್ಕ್ರೈಬ್ ಮಾಡುತ್ತೆ, ನಾನು ಹೇಳುವ ಡೇಟಾಬೇಸ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಆಫ್ ದಿ ಡೇಟಾಬೇಸ್ ಅಂಡ್ ರಿಲೇಶನ್ಶಿಪ್, ಏನೇನು ರಿಲೇಶನ್ಶಿಪ್ಸ್ ಇದೆ ಬಿಟ್ವೀನ್ ಡಿಫರೆಂಟ್ ಡೇಟಾ ಎಲಿಮೆಂಟ್ಸ್, ಅದನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ ಈ ಸ್ಕೀಮಾ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ನೇ ಸ್ಕೀಮಾ ಎಕ್ಸ್ಟರ್ನಲ್ ಸ್ಕೀಮಾ. ಸೊ ಇದನ್ನ ನಾವು ವೀವ್ ಸ್ಕೀಮಾ ಅಂತನಾದ್ರೂ ಕರಿಬಹುದು. ಸೊ ಇದೇನ್ ಮಾಡುತ್ತೆ, ದಿಸ್ ಇಸ್ ದಿ ಯೂಸರ್ ಸ್ಪೆಸಿಫಿಕ್ ವೀವ್ ಆಫ್ ದಿ ಡೇಟಾ. ಇಟ್ ಡಿಫೈನ್ ಹೌ ದಿ ಯೂಸರ್ ಇಂಟರಾಕ್ಟ್ ವಿತ್ ದಿ ಡೇಟಾಬೇಸಸ್. ಸೊ ಇದೇನ್ ಮಾಡುತ್ತೆ, ಯೂಸರ್ ಸ್ಪೆಸಿಫಿಕ್ ವ್ಯೂ ಆಫ್ ದ ಡೇಟಾ ಇದು. ಸೊ ಇದು ಏನು ಡಿಫೈನ್ ಮಾಡ್ತಾ ಇದೆ ಅಂದ್ರೆ ಹೌ ದಿ ಯೂಸರ್ ಇಂಟರಾಕ್ಟ್ ವಿತ್ ಡೇಟಾಬೇಸ್. ಸೊ ಇದು ಯಾವ ತರ ಅಂದ್ರೆ ಡೇಟಾಬೇಸ್ ಮತ್ತೆ ಯೂಸರ್ ಈ ಎರಡು ಕಾಂಪೊನೆಂಟ್ಸ್ ಅಥವಾ ಏನ್ ಎರಡು ಆಸ್ಪೆಕ್ಟ್ ಇರ್ತವೆ, ಇವರು ಮಧ್ಯ ಒಂದು ಡೇಟಾಬೇಸ್ ಯಾವ ತರ ಕ್ರಿಯೇಟ್ ಆಗ್ತಿರುತ್ತೆ, ಯಾವ ತರ ಕ್ವೈರಿ ಆಪರೇಟ್ ಮಾಡ್ತಿರುತ್ತೆ, ಮತ್ತೆ ಯಾವ ತರ ರಿಟ್ರೀವ್ ಮಾಡೋದು ಆ ಡೇಟಾಬೇಸ್ ನ, ಅದನ್ನ ಡಿಫೈನ್ ಮಾಡಿದೆ ಈ ಎಕ್ಸ್ಟರ್ನಲ್ ಸ್ಕೀಮಾ. ಸೊ ಇಂಟರ್ನಲ್ ಸ್ಕೀಮಾ ಅಂದ್ರೆ ಇಂಟರ್ನಲ್ ಸ್ಕೀಮಾ, ಎಕ್ಸ್ಟರ್ನಲ್ ಸ್ಕೀಮಾ ಮತ್ತೆ ಸೊ ಕಾನ್ಸೆಪ್ಷನಲ್ ಸ್ಕೀಮಾ, ಇವೆಲ್ಲದಕ್ಕೂ ಡಿಫ್ರೆಂಟ್ ಆದ ಅದೇ ತರದ ಪಾಯಿಂಟ್ಸ್ ವೈಸ್ ನೀವು ಬರೀಬೇಕು. ಸೊ ಅದನ್ನ ಬರುತ್ತಾ ಹೋಗಿ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಡಿಫರೆಂಟ್ ಯೂಸರ್ಸ್ ಮೇ ಹ್ಯಾವ್ ಡಿಫರೆಂಟ್ ವ್ಯೂ ಆಫ್ ದಿ ಸೇಮ್ ಡೇಟಾ ಬೇಸ್ಡ್ ಆನ್ ದೇರ್ ರೋಲ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್. ಐ ನಿಮ್ಗೆ ರೋಲ್ಸ್, ಡೇಟಾಬೇಸ್ ರೋಲ್ಸ್ ನಿಮ್ಗೆ ಗೊತ್ತಿರುತ್ತೆ. ಅಡ್ಮಿನ್, ಡೇಟಾಬೇಸ್ ಅಡ್ಮಿನ್ಸ್, ಡೇಟಾಬೇಸ್ ಎಂಡ್ ಯೂಸರ್ಸ್, ಮತ್ತೆ ಡೇಟಾಬೇಸ್ ಮ್ಯಾನೇಜರ್ಸ್, ಇವೆಲ್ಲ ತಿಳ್ಕೊಂಡಿದ್ರು. ಆ ರೋಲ್ಸ್ ಏನೇನ್ ರೋಲ್ಸ್ ಇರುತ್ತೆ ಅದ್ರದ್ದೇ ಆ ರೋಲ್ಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ಯೂಸರ್ಸ್ ಆಗಿದ್ರೆ ಜಸ್ಟ್ ಡೇಟಾಬೇಸ್ ನ ನೋಡೋದು, ಸೊ ಡೇಟಾಬೇಸ್ ನ ಆಡ್ ಮಾಡೋದು, ಏನಾದ್ರು ಕ್ವೈರಿಗಳನ್ನ ಸೊ ಎಂಡ್ ಯೂಸರ್ ಆಗಿ ಯೂಸ್ ಮಾಡಬಹುದು. ಡೇಟಾಬೇಸ್ ಅಡ್ಮಿನ್ ಏನ್ ಮಾಡ್ಬೋದು, ಎಲ್ಲಾ ಡೇಟಾಬೇಸ್ ನ ಮ್ಯಾನೇಜ್ ಮಾಡಬಹುದು. ಸೊ ಯೂಸರ್ ಕೊಡೋ ಕ್ವೈರೀಸ್ ಆಗ್ಲಿ, ಯೂಸರ್ ಕೊಡೋ ಏನೋ ಒಂದು ಆ ಡೇಟಾಬೇಸ್ ನ ತಗೊಳ್ಳೋದಾಗ್ಲಿ, ಅಕ್ಸೆಪ್ಟ್ ಮಾಡೋದಾಗ್ಲಿ ಎಲ್ಲಾನು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ಡೆವಲಪರ್ಸ್, ಅವ್ರ ಏನ್ ಮಾಡ್ತಾರೆ, ಡೇಟಾಬೇಸ್ ಕ್ವೈರಿ ಯಾವ ತರ ವರ್ಕ್ ಆಗ್ಬೇಕು, ಯೂಸರ್ ಯಾವ ತರ ಫಿಲ್ ಮಾಡ್ಬೇಕು ಫಾರ್ಮ್, ಅದನ್ನ ಅದ್ರ ಮೇಲೆ ಲಾಜಿಕ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಒನ್ ಯೂಸರ್ ಮೈಟ್ ಸಿ view that include customer names and orders while another might see only product details. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಅಮೆಜಾನ್ ಫಸ್ಟ್ ಗೆ ಹೆಂಗ್ ಮಾಡಿದ್ರು ಅಂದ್ರೆ, ಯೂಸರ್ ಏನ್ ಮಾಡಿದ್ರು, ಒಂದು ಪ್ರಾಡಕ್ಟ್ ನ ನೋಡ್ತಾ ಇದ್ದಾರೆ, ಆಯ್ತಾ? ಸೊ ಅವರು ಪ್ರಾಡಕ್ಟ್ ನೋಡ್ಬೇಕಾದಾಗ, ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕಾದಾಗ, ಸೊ ಇನ್ನೊಬ್ರು ಆ ಪ್ರಾಡಕ್ಟ್ ನ ತಗೋತಾ ಇರ್ತಾರೆ. ಅದ್ರ ಲಾಜಿಕ್ ಫಸ್ಟ್ ಗೆ ಇತ್ತು, ಬಟ್ ಈಗ ಚೇಂಜ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅದು. ಈಗ ಯಾರು ಎಷ್ಟು ಜನ ಯೂಸರ್ ಬೇಕಾದ್ರೂ ನೋಡ್ಬೋದು, ಆರ್ಡರ್ ಮಾಡೋ ಅಟ್ ಎ ಟೈಮ್ ಅಲ್ಲಿ ಆರ್ಡರ್ ಮಾಡಬಹುದು, ಒಂದೇ ಟೈಮ್ ಅಲ್ಲಿ, ಆಯ್ತಾ? ಅದ್ರ ತರ ಈಗ ಲಾಜಿಕ್ ಮಾಡಿದ್ರೆ, ಬಟ್ ಫಸ್ಟ್ ಗೆ ಇದೇ ತರ ಇದ್ದಿತ್ತು. ನೆಕ್ಸ್ಟ್, ದಿ ಎಕ್ಸ್ಟರ್ನಲ್ ಸ್ಕೀಮಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಕಸ್ಟಮೈಸ್ಡ್ ಆಕ್ಸೆಸ್ ಟು ದಿ ಡೇಟಾ. ಓಕೆನಾ? ಸೊ ಈ ಪಾಯಿಂಟ್ ಇದೇನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಪ್ರೊವೈಡಿಂಗ್ ಕಸ್ಟಮೈಸ್ಡ್ ಆಕ್ಸೆಸ್ ಟು ದಿ ಡೇಟಾ. ಸೊ ಇದ್ರ ಮೇಲೆ ಇದು ನಿಂತಿರುತ್ತೆ. ನೆಕ್ಸ್ಟ್ ಇದಕ್ಕೆ ಡಯಾಗ್ರಾಮ್ ಅಂದ್ರೆ ಇದೇ ತರ ನೀವು ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಆಫ್ 3 ಸ್ಕೀಮ್ ಆರ್ಕಿಟೆಕ್ಚರ್. ಫಸ್ಟ್ನೇ ಸ್ಕೀಮಾ ಎಕ್ಸ್ಟರ್ನಲ್ ಸ್ಕೀಮ್ ಅಲ್ಲ, ಎಂಡ್ ಲೆವೆಲ್, ಎಕ್ಸ್ಟರ್ನಲ್ ಲೆವೆಲ್ಸ್, ಇದ್ರಿಗೆ ಏನು ಲೇಬಲ್ಸ್ ಇದೆ ಅದೇ ತರ ಲೇಬಲ್ಸ್ ನೀವು ಕರೆಕ್ಟ್ ಆಗಿ ಬರೀಬೇಕು. ಫಸ್ಟ್ನೇ ಲೇಬಲ್ ಏನಂದ್ರೆ ಎಕ್ಸ್ಟರ್ನಲ್ ಲೆವೆಲ್. ನೆಕ್ಸ್ಟ್ ಕಾನ್ಸೆಪ್ಷುಯಲ್ ಸ್ಕೀಮಾ ಅಂದ್ರೆ ಕಾನ್ಸೆಪ್ಷುಯಲ್ ಲೆವೆಲ್. ಸೊ ಕಾನ್ಸೆಪ್ಷುಯಲ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್, ಕಾನ್ಸೆಪ್ಷುಯಲ್ ಮ್ಯಾಪಿಂಗ್. ಇಂಟರ್ನಲ್ ಸ್ಕೀಮ್ ಅಂದ್ರೆ ಇಂಟರ್ನಲ್ ಲೇಬಲ್ ನ ಮೆನ್ಷನ್ ಮಾಡಿ. ಓಕೆನಾ? ಡೇಟಾ ಬೇಸ್ ಅಂದ್ರೆ ಈ ತರ. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿರೋ ಆನ್ಸರ್ಸ್ ನಾವು ಪ್ರೊವೈಡ್ ಮಾಡೋದು. ಯಾವ್ದೇ ತರ ಚಾಟ್ GPT ಆಗ್ಲಿ ಅಥವಾ ಯಾವ್ದೇ ಒಂದು AI ಟೂಲ್ ಯೂಸ್ ಮಾಡ್ಕೊಂಡು ನಾವು ಈ ಆನ್ಸರ್ಸ್ ನ ಕ್ರಿಯೇಟ್ ಮಾಡಿಲ್ಲ ನಿಮ್ಗೆ ಅದ್ ತರ ಕೊಡೋದು ಇಲ್ಲ. ಯಾಕೆಂದ್ರೆ ಸೊ V2 ಎವಾಲ್ಯೂಯೇಟರ್ ಯಾವಾಗ್ಲೇ ಆಗ್ಲಿ ಟೆಕ್ಸ್ಟ್ ಬುಕ್ ಏನ್ ಓದಿರ್ತಾರೆ ಅಥವಾ ಏನ್ ಅವ್ರು ಕೊಡ್ತಾರೆ, ಹೈಯರ್ ಅಥಾರಿಟೀಸ್ ಏನ್ ಕೊಡ್ತಾರೆ ಅದ್ರ ಬೇಸ್ ಮೇಲೆ ನಿಮ್ಗೆ ಎವಾಲ್ಯೂಯೇಟ್ ಮಾಡಕ್ ಹೋಗ್ತಾರೆ. ಸೊ ಯಾರು ಚಾಟ್ GPT ಇದೆ ಅಂತ, ಚಾಟ್ GPT ಇದೆಯಲ್ಲ ಬರ್ದಿದ್ರು ಹುಡುಗರು ಅಂತ ಅದ್ರ ಮೇಲೆ ಆನ್ಸರ್ಸ್ ನ ಇದು ಮಾಡಕ್ ಹೋಗಲ್ಲ. ಇದು ರೇರ್ ಕೇಸ್ ಅಲ್ಲಿ ನೀವು ಬರ್ದಿರೋ ಆನ್ಸರ್ಸ್ ಎವಾಲ್ಯೂಟ್ ಆಗಿ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಡೋದು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ತರನೇ ಓದಿ ನೀವು. ನಿಮ್ಮ ಹತ್ರ ಬೇರೆ ರಿಸೋರ್ಸ್ ಇರ್ಲಿ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಬೇರೆ ಟೆಕ್ಸ್ಟ್ ಬುಕ್ ಆನ್ಸರ್ಸ್ ನ ನೀವು ಓದಿ. ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ, ಸೊ ಬಂದು ಚೆಕ್ ಮಾಡಿ ನೀವು ವಿಸಿಟ್ ಮಾಡಿ ತಗೋಬಹುದು. ಓಕೆನಾ? ಸೊ ಇದು 1A ಕ್ವಶನ್.